ಮುಸಲ್ಮಾನರ ಏರಿಯಾದಲ್ಲಿ ಹುಟ್ಟು ಬೆಳೆದವರು ಮತ್ತು ಎಂದೂ ಕೂಡ ಮುಸಲ್ಮಾನರ ವಿರುದ್ಧ ಮಾತಾಡಿದವರಲ್ಲ. ಈ ಬಾರಿ ಯಡಿಯೂರಪ್ಪನವ್ರ ಫ್ಯಾಕ್ಟರ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ವರ್ಕೌಟ್ ಆಗಿದೆ. ಆಮೇಲೆ 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 ಅವರಪ್ಪ ಏನೋ ಹಮಾಲಿ ಕೆಲಸನ ಏನೋ ಮಾಡ್ತಾ ಇದ್ರು ಅಂತ. ಅಂದ್ರೆ ಬಡವರು ಮತ್ತು ಶ್ರೀಮಂತರ ನಡುವಿನ ಹೋರಾಟ ಅನ್ನೋ ತರದಲ್ಲಿ ಬಿಂಬಿತವಾಯಿತು. ಕಡೆ ಕ್ಷಣದಲ್ಲಿ ಎಲ್ಲ ಭಿನ್ನಮತ ಎಲ್ಲ ಒಟ್ಟಿಗೆ ದಾವಣಗೆರೆ ಬಿಜೆಪಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಆಯಿತು. 34 ಮತಗಳ ಅಂತರದಲ್ಲಿ ಉಮೇಶ್ ಮೇಟಿ ಮುನ್ನಡೆ. ನೋಡಿದ್ರೆ ಉಮೇಶ್ ಮೇಟಿ ಒಂದಿನಾನು ಮಾತಾಡ್ಲಿಲ್ಲ ಸರ್, ಬಾಯ್ ತೆಗೆದು. ಬಟ್ ಬಾಗಲಕೋಟೆಯಲ್ಲಿ ಡೆಫಿನೆಟ್ಲಿ ದಟ್ ಇಸ್ ಸತೀಶ್ ಜಾರಕಿಹೊಳಿ ಫ್ಯಾಕ್ಟರ್, ಅಹಿಂದ ಫ್ಯಾಕ್ಟರ್ ಅಂಡ್ ಸಿದ್ದರಾಮಯ್ಯನವರು ಇದನ್ನ ತುಂಬಾ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರು. ಬಾಗಲಕೋಟೆ ಅದು ಬರೀ ಸಿದ್ದರಾಮಯ್ಯ ಫ್ಯಾಕ್ಟರಿಯಿಂದ ಗೆದ್ದಿದೆ ಸರ್, ಅದಲ್ಲಿ ಸಮುದಾಯದ ಮತದಿಂದ ಅಂತಂತಲ್ಲಿ. ದಾವಣಗೆರೆದಲ್ಲಿ ಏನು ಮಾಡ್ಲೇ ಇಲ್ಲ, ಅದಲ್ಲಿ ಅವ್ರು ಹೋಗ್ಲೇ ಇಲ್ಲ. ದಾವಣಗೆರೆಯಲ್ಲಿ ಸಮುದಾಯದ ಓಟ್ ಇಲ್ಲ ಸರ್, ಮುಸಲ್ಮಾನರ ಬಾಹುಳ್ಯ ಇರುವಂತದ್ದು. ಹಾಗಾದ್ರೆ ಮುಸಲ್ಮಾನರ ಪರವಾಗಿ ಅಲ್ವಾ ಮೇಡಮ್ ಸರ್ ಮುಖ್ಯಮಂತ್ರಿಗಳು? ಮುಸಲ್ಮಾನರನ್ನೆಲ್ಲ ಕಿತ್ತು ಬಿಸಾಕಿದ್ರಲ್ಲ ಕೆಲವರು. ಡಿ ಕೆ ಶಿವಕುಮಾರ್ ಹೇಳ್ಬೇಕು ಅದಕ್ಕೆ, ಯಾಕೆ ಚುನಾವಣೆ ರಿಸಲ್ಟ್ ಗಿಂತ ಮುಂಚೆ ಅಲ್ಲ ಸರ್, ಚುನಾವಣೆ ರಿಸಲ್ಟ್ ಗಿಂತ ಮುಂಚೆನೆ ಅವರು ಸೋಲಿನ ಹೊಣೆಯನ್ನ ಜಬ್ಬರ್ ತಲೆ ಮೇಲೆ ಕಟ್ಟ ಆಗೋಗಿದೆ. ಹಾಗಾದ್ರೆ ಇನ್ನೊಂದು ತಲೆ ಬಾಕಿ ಇದೆ ಸರ್ ಜಮೀರ್ ವಿಜೇಂದ್ರ ಅವ್ರದ್ದು. ಇನ್ನೊಂದು ಬಾಕಿ ಇದೆ. ಬಾಗಲಕೋಟೆಯಲ್ಲಿ ಸೋತ್ರೆ ವಿಜೇಂದ್ರಗ್ ಲಾಸ್ ಇಲ್ಲ, ಬಟ್ ದಾವಣಗೆರೆ ದಕ್ಷಿಣದಲ್ಲಿ ಸೋತ್ರೆ ವಿಜೇಂದ್ರ ಅವ್ರ ಲಾಸ್. ಯಾಕಂದ್ರೆ ಬಾಗಲಕೋಟೆ ಇಟ್ಸ್ ಪ್ಯೂರ್ಲಿ ಯತ್ನಾಳ್ದು ಎಲೆಕ್ಷನ್, ಇಟ್ಸ್ ನಾಟ್ ವಿಜೇಂದ್ರ ಎಲೆಕ್ಷನ್. ಮತ್ತೆ ಯಾಕೆ ಕರ್ಕೊಂಡ್ ಬಂದ್ರು? ನಿಮ್ಮ ಅಭ್ಯರ್ಥಿ ತಲೆ ಇರ್ಲಿಲ್ವಾ? ನಿಮ್ಮ ಅಭ್ಯರ್ಥಿ ತಲೆ ಇರ್ಲಿಲ್ವಾ? ನಿಮ್ಮ ಅಭ್ಯರ್ಥಿ ತಲೆ ಇರ್ಲಿಲ್ವಾ ಸರ್? ಆಮೇಲೆ ಸರ್ ಜಾಮೀನ್ದಾರಿಕೆ, ಸಾಹುಕಾರಿಕೆ ಇವೆಲ್ಲ ಹೋದು ಸರ್, ಅದೆಲ್ಲ ಮುಗಿದೋಯ್ತು ಸರ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಸಾಕಾರಿಕೆನೂ ನಡೆಯಲ್ಲ. ಶಾಮನೂರು ಶಿವಶಂಕರಪ್ಪ ಸತತವಾಗಿ ಗೆದ್ದು ಬರ್ಲಿಕ್ಕೆ ಅದು ಮುಸ್ಲಿಂ ಕಾಂಟ್ರಿಬ್ಯೂಷನ್ ಇದೆ, ಅವ್ರ ಇಂಡಿವಿಜುವಲ್ ಕೆಪಾಸಿಟಿ ಬಂದ್ರು. ಹಾಗೇನೆ ಈಗ ಏನು ಅದು ಅಲ್ಲಿ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದ ಮೇಲೆ ಶಾಮನೂರು ಮೊಮ್ಮಗನಿಗೆ ಅಲ್ಲಿನ ಒಂದು ಮೆಜಾರಿಟಿ ಆಫ್ ದ ವೋಟರ್ಸ್ ಏನಿದ್ರು ಅವರು ಬಂಡಾಯ ಇದ್ರಲ್ಲ, ಈಗ ಯಾರನ್ನು ಕಾಂಪ್ಲಿಮೆಂಟ್ ಮಾಡ್ಬೇಕು? ಬಿಜೆಪಿನವರು ಜಮೀರ್ ಅಹಮದನ್ ಕಾಂಪ್ಲಿಮೆಂಟ್ ಮಾಡ್ಬೇಕಷ್ಟೇ ಅವ್ರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಒಂದು ಬಂಡಾಯದ ಧ್ವನಿ ಇದೆಯಲ್ಲ, ಎಲ್ಲಿವರೆಗೂ ಹೋದ್ರು ಅವರು ಉಲೇಮಾಗಳು ಲೆಟರ್ ಬರೆಯೋವರೆಗೂ ಹೋದ್ರು. ನಾವು ದಿ ಕಾಂಗ್ರೆಸ್ ಹೈಕಮಾಂಡ್ ಈಸ್ ವೆರಿ ಸೀರಿಯಸ್ ಅಬೌಟ್ ದಿಸ್ ರಿಸಲ್ಟ್. ದಾವಣಗೆರೆ ನಿಮಗೆ ಬರೋ ಓಟ್ ನಿಮಗೇನೆ ಬಂದಿದೆ, ಬಟ್ ಕಾಂಗ್ರೆಸ್ ನೆಗೆಟಿವ್ ಓಟ್ ನಿಮ್ಗೆ ಪಾಸಿಟಿವ್ ಆಗಿದೆಯಾ ಇಲ್ವಾ ಅದು ಗೊತ್ತಿಲ್ಲ. ಬಿಕಾಸ್ ಮುಸಲ್ಮಾನರು ಯಾವ ಪ್ಯಾಟರ್ನ್ ಅಲ್ಲಿ ಅಲ್ಲಿ ಮತದಾನ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಸೊ ನೆಗೆಟಿವ್ ಓಟ್ಸ್ ನಿಮ್ಗೆ ಎಷ್ಟು ಪ್ಲಸ್ ಆಗಿದಾವ ಗೊತ್ತಿಲ್ಲ. ಎಸ್ಡಿಪಿಐ ಬಂದಿರತಕ್ಕಂತ ಮತಗಳಿಗಿಂತ ಈಗ ಅಲ್ಲಿ ಕಾಂಗ್ರೆಸ್ ಬಂದಿರತಕ್ಕಂತ ಮತಗಳು